ಯೂಟ್ಯೂಬಲ್ಲಿ ಎಷ್ಟು ಲಕ್ಷ ದುಡ್ದಿದ್ದೀನಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ನಿಮ್ಗೆ 2 ಮಕ್ಳು ಹೆಣ್ಮಕ್ಳು ಆಯ್ತಲ್ಲ, ಅದ್ರ ಬಗ್ಗೆ ಏನಾದ್ರು ರಿಗ್ರೆಟ್ ಇದೆಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ ಮಾಡ್ತಿರಲ್ಲ, ಎಲ್ಲರಿಗೂ ದುಡ್ಡು ತಗೊಂಡಿದ್ದೀರಾ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ ಮನೇಲಿ ಸಪೋರ್ಟಿವ್ ಇತ್ತಾ? ನಿಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ? ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟ್ರೋಮ್ ಮೊನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಕ್ಚುಲಿ ತುಂಬಾ ದಿನದಿಂದ ಒಂದು Q&A ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಅಂಡ್ ಏನೆಲ್ಲ ಕಮೆಂಟ್ಸ್ ಬಂದಿರುತ್ತೆ ಅಂಡ್ ಮೆಸೇಜಲ್ಲಿ ಕೇಳಿರ್ತೀರಾ. ಮತ್ತು ಲಾಸ್ಟ್ ಒಂದು ಸ್ಟೋರಿಯಲ್ಲೂ ಕೂಡ Q&Aದು ಕ್ವೆಶನ್ಸ್ ಹಾಕಿದ್ದೆ ಆಯಿತಾ. ಅದ್ರದ್ದು ಮಾತಾಡೋಣ ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಟೈಮ್ ಸಿಕ್ತು. ಹಾಗಾಗಿ Q&Aದು ನಿಮಗೆ ನನ್ನ ಬಗ್ಗೆ ಏನೆಲ್ಲ ಕ್ವೆಶನ್ಸ್ ಇದೆ ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ನನಗೆ ಕಂಫರ್ಟಬಲ್ ಅಂತ ಅನ್ಸೋದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ನನ್ನ ವಿಡಿಯೋನ ಫಸ್ಟಿಂದನೂ ನೋಡ್ಕೊಂಡು ಬಂದಿರ್ತೀರ ಅಲ್ವಾ, ಅವ್ರಿಗೆ ಕಂಪ್ಲೀಟಾಗಿ ನನ್ನ ಬಗ್ಗೆ ಐಡಿಯಾ ಇರುತ್ತೆ. ಅಂದರೆ ನನ್ನದು ಊರಾಗಿರ್ಬೋದು, ಪ್ರೊಫೆಷನ್ ಏನಾಗಿತ್ತು, ಏನು ಸ್ಟಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಈ ವಿಡಿಯೋನ ಹೊಸದಾಗಿ ನೋಡೋರು ಕೂಡ ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನಪ್ಪ ಬೇಸಿಕ್ ಕ್ವೆಶನ್ ಅಂತ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೇಳೋದು ನಿಮ್ಮೂರು ಯಾವುದು, ನೀವೇನು ಕ್ವಾಲಿಫಿಕೇಶನ್ ಮಾಡಿದ್ದೀರಾ, ನಿಮ್ಮ ಪ್ರೊಫೆಷನ್ ಫಸ್ಟಿಂದನೂ ಯೂಟ್ಯೂಬ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾನಿರೋದು ಪ್ರೆಸೆಂಟು ಹಾಸನ ಡಿಸ್ಟ್ರಿಕ್ಟ್ ಆಲೂರು ತಾಲೂಕು ಆಯಿತಾ. ಹಾಗಾಗಿ ಇವಾಗ ನಮ್ಮೂರು ಆಲೂರೇ. ಅಮ್ಮನ ಮನೆ ಆಲೂರು ಪಕ್ಕ ಮರ್ಸು ಅಂತ ಹೇಳ್ಬಿಟ್ಟು ಇದೆ, ಅಲ್ಲಿ ಅಮ್ಮ ಅಪ್ಪ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾ ಇದ್ರಿ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋದು. ಮಾಸ್ಟರ್ ಡಿಗ್ರಿ ಮಾಡಿ ಆದಮೇಲೆ 2 ಇಯರ್ಸ್ ಒಂದು ಕಂಪನಿಲಿ ವರ್ಕ್ ಮಾಡಿದೆ. ಆಫ್ಟರ್ ಮ್ಯಾರೇಜ್ ನಾನು ಹಾಸನಿಗೆ ಬಂದ ಮೇಲೆ ನನ್ನ ಫಸ್ಟ್ ಜಾಬ್ ಏನಂತ ಅಂದರೆ ಹಳೇಬೀಡು ಡಿಸ್ಟಿಕ್ಕಲ್ಲಿ, ಹಳೇಬೀಡು ಡಿಸ್ಟಿಕ್ ಅಲ್ಲ, ಹಳೇಬೀಡು ತಾಲೂಕಲ್ಲಿ ಒಂದು ಗೌರ್ನಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಫಸ್ಟ್ ಜಾಬ್ ಸಿಗ್ತಾಯಿತ್ತಾ. ಸೊ ಹಾಸನಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಗೌರ್ನಮೆಂಟ್ ಗೆಸ್ಟ್ ಲೆಕ್ಚರರ್ ಆಗಿ ಹೇಗೆ ಅಂತ ಅಂದರೆ ವೀಕ್ಲಿ 3 ಡೇಸ್ ಮಾತ್ರ ಇತ್ತು. ಸೊ 3 ಡೇಸ್ ಮಾತ್ರ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಮಾತ್ರ ಹೋಗಿ ಬರ್ತಾ ಇದ್ದೆ. ಇನ್ನು 3 ಡೇಸ್ ಕಂಪ್ಲೀಟಾಗಿ ಮನೇಲಿ ರೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಂಥ ಟೈಮಲ್ಲಿ ಏನಾಯಿತು, ಸರಿ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ, ಬೇಡ ಅಂತ ಹೇಳ್ಬಿಟ್ಟು 1 ಇಯರ್ ವರ್ಕ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇಯರಿಗೆ ನನ್ನ ಹಸ್ಬೆಂಡು, ಹಾಸನಲ್ಲಿ ಇರೋರಿಗೆ ಗೊತ್ತಿರುತ್ತೆ, ತುಂಬ ವರ್ಷಗಳಿಂದನೇ ಹಾಸನಲ್ಲಿ AVK ವುಮೆನ್ಸ್ ಕಾಲೇಜ್ ಅಂತ ಅಂದರೆ ತುಂಬ ಫೇಮಸ್ ಆಯಿತಾ. ಆ ಕಾಲೇಜಲ್ಲಿ ನಾನು ಮತ್ತೆ ಟೀಚಿಂಗಿಗೆ ಹೋದೆ, BCom ಮತ್ತು BBMಗೆ ಅವಾಗ ಟೀಚಿಂಗ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಅಲ್ಲೂ ಒಂದು 7 ಇಯರ್ಸ್ ವರ್ಕ್ ಮಾಡಿದೆ. 7 ಇಯರ್ಸ್ ವರ್ಕ್ ಮಾಡಾದಮೇಲೆ ಲಿಪಿ ಇದ್ಲಲ್ವ, ಸ್ವಲ್ಪ ನಂಗೆ ಲಿಪಿ ನೋಡ್ಕೊಳ್ಳೋಕ್ಕೆ ಎಲ್ಲ ಕಷ್ಟ ಆಗ್ತಾ ಇತ್ತು, ಕಾಲೇಜಿಗೆ ಹೋಗೋಕ್ಕೆ ಎಲ್ಲ. ಮತ್ತು ಸ್ವಲ್ಪ ನನಗೆ ಕಂಫರ್ಟಬಲ್ ಬೇಕು ಲೈಫ್ ಅಂತ ಅನ್ನಿಸ್ತು. ಹಾಗಾಗಿ ನಾನೇನು ಮಾಡಿದೆ, ಸಡನ್ನಾಗಿ ಜಾಬ್ನ ಕ್ವಿಟ್ ಮಾಡಿದೆ, ಫ್ಯಾಮಿಲಿಗೋಸ್ಕರ ಆ್ಯಂಡ್ ಲಿಪಿಗೋಸ್ಕರ. ಮತ್ತು ನನಗೂ ಆರಾಮಾಗಿರಬೇಕು, ಸಾಕು ಅಂತ ಅನ್ನಿಸ್ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಹಾಸನಲ್ಲಿದ್ದಾಗಲೇ ಜಾಬ್ನ ಕ್ವಿಟ್ ಮಾಡಿ ನಾವು ಆಲ್ಮೋಸ್ಟ್ ಅಷ್ಟೊತ್ತಿಗೆ ಆಲೂರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ಸೊ ಇದಿಷ್ಟು ನನ್ನ ಪ್ರೊಫೆಷನು. ಅದಾದಮೇಲೆ ನಾನು ಜಾಬ್ ಎಲ್ಲ ಕ್ವಿಟ್ ಮಾಡಿ ಆದಮೇಲೆ ಆಲೂರಿಗೆ ಶಿಫ್ಟ್ ಆಗಿದ್ದು ಆಯಿತಾ. ನಾವು ಆಲೂರಿಗೆ ಶಿಫ್ಟ್ ಆದಾಗ ಆಲ್ಮೋಸ್ಟ್ ನಾನು 1.5-2 ಇಯರ್ಸ್ ಮನೇಲಿ ಹಾಗೆ ಐಡಲ್ ಆಗೇ ಇದ್ದೆ, ಏನೂ ಮಾಡ್ತಾ ಇರಲಿಲ್ಲ. ಸೊ ಯಾವಾಗಲೂ ಏನಪ್ಪ ಅಂತಂದರೆ ಫ್ರೀಯಾಗಿದ್ದಾಗಲೇ ಅಲ್ವಾ ನಮಗೆ ಮೊಬೈಲ್ ನೋಡಬೇಕು ಅಂತ ಅನಿಸೋದು. ಸೊ ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಯೂಟ್ಯೂಬಲ್ಲಿ ಏನಾದರೂ ಬೇಕು ಅಂದರೆ ಇನ್ಫಾರ್ಮೇಷನ್ ನೋಡ್ತಾ ಇದ್ದೆ. ಸೋಷಿಯಲ್ ಮೀಡಿಯಾ ಅಂತೂ ತುಂಬಾ ಕಮ್ಮಿ, ಇನ್ಸ್ಟಾಗ್ರಾಮ್ ಅಂತೂ ತುಂಬ ಕಮ್ಮಿ, ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಏಜ್ ಅವರಿಗೆಲ್ಲ ಅವಾಗ ಫಸ್ಟ್ ಏನಪ್ಪ ಅಂದರೆ ಫೇಸ್ಬುಕ್ಕೇ ಫಸ್ಟ್ ಇದ್ದಿದ್ದು, ಅದಾದಮೇಲೆ ಇನ್ಸ್ಟಾಗ್ರಾಮ್ ಬಂದಿದ್ದು, ಆಮೇಲೆ ವಾಟ್ಸಪ್ಪು, ಆ ಥರ ಸೋಷಿಯಲ್ ಮೀಡಿಯಾಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ವಿ. ಸೊ ಹೋಗ್ತಾ ಹೋಗ್ತಾ ಏನಾಯಿತು, ಹಾಸನಿಂದ ಜಾಬ್ ಕ್ವಿಟ್ ಮಾಡಿ ಆಲೂರಿಗೆ ಬಂದಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾಗೆ ಇನ್ವಾಲ್ವ್ ಆದೆ. ಹಾಗಾಗಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಅದನ್ನು ನೆಕ್ಸ್ಟ್ ಹೇಳ್ತೀನಿ ಆಯಿತಾ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಏನು ಕೇಳಿದ್ದೀರಾ ಅಂತ ಅಂದರೆ, ನಾನು ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ದೀರಾ ನನಗೆ. ನಿಮಗೆ ಆಲ್ಮೋಸ್ಟ್ ವಿಡಿಯೋ ನೋಡೋದ್ರಿಂದ ಗೊತ್ತಿರುತ್ತೆ, ಲಿಪಿ ಮತ್ತು ತಿಯಾ ಅಂತ ಹೇಳ್ಬಿಟ್ಟು ಇಬ್ಬರು ಹೆಣ್ಮಕ್ಳಿದ್ದಾರೆ ನನಗೆ. ತಿಯಂಗೂ ಲಿಪಿಗೂ ಆಲ್ಮೋಸ್ಟ್ 7.5 ಇಯರ್ಸ್ ಏಜ್ ಡಿಫ್ರೆನ್ಸ್ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಏನು ಕ್ವೆಶನ್ ಕೇಳಿದ್ದೀರಾ, ತಿಯಾ ಅಂತ ಯಾಕೆ ಹೆಸರಿಟ್ರಿ, ಅಷ್ಟೊಂದು ಚೆನ್ನಾಗಿಲ್ವಲ್ಲ ಅಂತ. ಆ್ಯಂಡ್ ನನಗೇನಂತ ಅಂದರೆ, ಇವಾಗ ಹುಟ್ಟಿದ ನಕ್ಷತ್ರ ಏನಿರುತ್ತೆ ಆ ನಕ್ಷತ್ರದಲ್ಲಿ ಫಸ್ಟ್ ಲೆಟರ್ ಏನು ಬರುತ್ತೆ ಅದೇ ಲೆಟರಲ್ಲಿ ಮಕ್ಕಳಿಗೆ ಹೆಸರಿಡಬೇಕು. ಹೆಸರಿಟ್ಟು ಅದೇ ಅಕ್ಷರದಿಂದ ಮಕ್ಕಳನ್ನ ಕರೆದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ನನ್ನ ಮೈಂಡ್ ಸೆಟ್ಟು. ಸೊ ಲಿಪಿಗೂ ಅಷ್ಟೇ, ಲೀ ಅಂತ ಬಂದಿದ್ದ ತಕ್ಷಣ ನಾನು ಅವಳಿಗೆ ಲಿಪಿ ಅಂತ ಇಟ್ಟೆ. ಇವಳಿಗೆ ನನಗೆ ತುಂಬ ಕಮ್ಮಿ ಇತ್ತು ಆಯಿತಾ ಆಪ್ಷನ್ನು. ತೀಯಿಂದ ಅಷ್ಟು ಒಳ್ಳೊಳ್ಳೆ ಹೆಸರಿರಲಿಲ್ಲ, ಎಲ್ಲ ಹಳೆಯ ಹೆಸರುಗಳೇ ಇತ್ತು. ಹಾಗಾಗಿ ತಿಯಾ ಅಂತ ಚೂಸ್ ಮಾಡಿಕೊಂಡೆ, ತಿಯಾ ಮೋಹನ್ ಅಂತ. ತುಂಬ ಜನಕ್ಕೆ ಅದು ಇಷ್ಟ ಆಗಿಲ್ಲ, ಬಟ್ ನನಗೂ ಅನ್ನಿಸುತ್ತೆ ಅಯ್ಯೋ ಹೆಸರು ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅನಿಸ್ತಿರುತ್ತೆ. ಬಟ್ ಅದೇ ಅಕ್ಷರದಿಂದ ಇಡೋಣ ಅಂತ ಇಟ್ಟೆ. ಆ್ಯಂಡ್ ಮೀನಿಂಗ್ ಏನಪ್ಪ ಅಂತ ಅಂದರೆ ಗಾಡ್ ಗಿಫ್ಟ್. ಆ್ಯಕ್ಚುಲಿ ಅವಳು ನಮಗೆ ಗಾಡ್ ಗಿಫ್ಟ್ ಥರನೇ, ಹಾಗಾಗಿ ಅದ್ರ ಮೀನಿಂಗಿಗೂ ಅವಳಿಗೂ ಕರೆಕ್ಟಾಗೇ ಇದೆ. ಆ್ಯಂಡ್ ನೆಕ್ಸ್ಟು
ತಿಯಾಗಿ ನಾಮಕರಣ ಮಾಡಲ್ವಾ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ನಾವು 11 ದಿನಕ್ಕೆ ಪಾಪು ಹುಟ್ಟಿದಾಗ ತೊಟ್ಲಿಗೆ ಶಾಸ್ತ್ರ ಮಾಡ್ತೀವಿ, ತೊಟ್ಲಿಗೆ ಹಾಕೋದು ಮತ್ತು ಸೂತ್ಕ ತಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆವಾಗಲೇ ನಾವು ಐನರ್ನ ಕರೆಸ್ಬಿಟ್ಟು ಕಿವಿಯಲ್ಲಿ ಏನು ಹೆಸರಿಡಬೇಕು ಅಂತ ಡಿಸೈಡ್ ಆಗಿರ್ತೀವಲ್ವ, ಆ ಹೆಸರನ್ನ ಇಟ್ಟಿರ್ತೀವಿ. ಸೊ ಹಾಗಾಗಿ ಅವಳಿಗೆ ನಾಮಕರಣ ಅಂತ ಏನು ಮಾಡಲ್ಲ. ನೆಕ್ಸ್ಟ್ ಬರ್ಡೇ ಅಥವಾ ಕಿವಿ ಚುಚ್ಚೋದು ವೀಡಿಯೋಸು ಎಲ್ಲ ಹಾಕ್ತೀನಲ್ವ ಅಷ್ಟೇ, ಇನ್ನೇನು ಮಾಡಲ್ಲ ನಾಮಕರಣ. ಮುಗಿತೀನ ಮಾಡಿದ್ರು, ಯಾಕೆಂದ್ರೆ ಇವಾಗ 11th ಮಂತ್ ಬೀಳುತ್ತೆ ನೆಕ್ಸ್ಟಿಗೆ ಅವಳಿಗೆ. ಸೊ ಬರ್ಡೇನ ಚೆನ್ನಾಗಿ ಮಾಡ್ತೀನಿ. ಲಿಪಿಗೂ ಬರ್ಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಕೇಳ್ತಾ ಇದ್ರಿ ಪಾಪು ವೆಯ್ಟ್ ಎಷ್ಟು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಂತ ಅಂದರೆ ತಿಯಾ ತುಂಬ ವೆಯ್ಟೇ ಇಲ್ಲ, 7.5 kg ಇದ್ದಾಳೆ ಅಷ್ಟೇ. ನನಗೆ ಫುಲ್ ಶಾಕ್ಗಳು, ಏನು ಇಷ್ಟು ಸಣ್ಣ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಲಿಪಿನೂ ಅಷ್ಟೇ ಸಣ್ಣ ಇದ್ಲು ಆಯಿತಾ. ತಿಯಾ ಆ್ಯಕ್ಟಿವ್ ಆಗಿದ್ದಾಳೆ, ಹೆಲ್ದಿ ಆಗಿದ್ದಾಳೆ. ಸೊ ಡಾಕ್ಟ್ರೂ ಸಾಕು ಕರೆಕ್ಟಾಗಿದ್ದಾಳೆ, ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವಳು ವೆಯ್ಟ್ ಬಗ್ಗೆ ನನಗೇನು ಬೇಜಾರಿಲ್ಲ. ಮತ್ತು ಅವಳು ಆಲ್ಮೋಸ್ಟ್ ಇವಾಗ 10 months ಆಗಿದೆ ಅಲ್ವಾ. ಸೊ 10 months ಅವಳು ತುಂಬ ಹೆಲ್ದಿ ಆಗಿದ್ದಾಳೆ, ಯಾವುದೇ ರೀತಿ ಹುಷಾರು ತಪ್ಪದಾಗಿರ್ಬೋದು. ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಯಾಕೆಂದರೆ ಮಕ್ಳಿಗೆ ವೆದರ್ ಅಡ್ಜಸ್ಟ್ ಆಗಬೇಕು. ಮಕ್ಕಳು ಹೊರಗಡೆ ಹೋದಾಗ ಸಡನ್ನಾಗಿ ಹುಷಾರು ತಪ್ತಾರಲ್ವ, ಆ ಥರದ್ದೆಲ್ಲ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಪಾಪು ಹೆಲ್ದಿ ಆಗಿದ್ದಾಳಲ್ವ, ಅದೊಂದು ಖುಷಿ ನನಗೆ. ಮೋಸ್ಟ್ ನನಗೆ ಕೇಳಿರೋ ಕ್ವೆಶನ್, ನಿಮ್ಮ ಅತ್ತೆ ಮಾವ ಇಲ್ವಾ, ಯಾಕೆ ವಿಡಿಯೋದಲ್ಲಿ ತೋರಿಸಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಮಾವ ಇಲ್ಲ, ಅತ್ತೆ ಒಬ್ಬರಿದ್ದಾರೆ. ಅತ್ತೆ ಊರಲ್ಲಿದ್ದಾರೆ. ಅತ್ತೆ ಜೊತೆ ನಮ್ಮ ಅತ್ತಿಗೆ ಮಗ ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಗ ಅಪ್ಪು ಅಂತ ಕೆಲವೊಂದು ವೀಡಿಯೋಸಲ್ಲಿ ತೋರಿಸ್ತೀನಲ್ವ, ಅವನಿದ್ದಾನೆ. ಸೊ ಅವ್ರು ಅವಾಗವಾಗ ಬರ್ತಾ ಇರ್ತಾರೆ. ಸೊ ಬಂದಾಗ ಕೆಲವೊಂದು ವೀಡಿಯೋಸಲ್ಲಿ ಕವರ್ ಮಾಡಿರ್ತೀನಿ ನಾನು, ನೀವು ಅಬ್ಸರ್ವ್ ಮಾಡಿರಲ್ಲ, ಡೈಲಿ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಕ್ವೆಶನ್ ಅಂತ ಅಂದರೆ, ನೀವು ಕುಕಿಂಗ್ ಮಾಡೋದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ. ತುಂಬ ಚಿಕ್ಕ ವಯಸ್ಸಿಂದನೇ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅಮ್ಮ ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ, ಊರಿಗೆ ಹೋದಾಗ, ಅಥವಾ ನಾನು ಸ್ಕೂಲಿಂದ ಬೇಗ ಬಂದಾಗ ಚಿತ್ರಾನ್ನ ಮಾಡೋದು, ಬೋಂಡ ಮಾಡೋದು, ಈ ಥರದ್ದೆಲ್ಲ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೆ. ಆ್ಯಂಡ್ ಅವಾಗ ಏನಂತಂದರೆ ಗೋಬರ್ ಗ್ಯಾಸ್ ಅಂತ ಬರ್ತಾ ಇತ್ತು, ಇರೋರಿಗೆ ಗೊತ್ತಿರುತ್ತೆ. ಆ ಗೋಬರ್ ಗ್ಯಾಸ್ ಇತ್ತು, ಮತ್ತು ಸೌದೆ ಒಲೆ ಇತ್ತಾಯ್ತಾ. ಸೌದೆ ಒಲೆಯಲ್ಲೂ ಕೂಡ ಸೌದೆ ಹಾಕಿ ಒಲೆ ಕಚ್ಚಿ ಅಡುಗೆ ಮಾಡಿರೋದು ಕೂಡ ಇದೆ ನಾನು ಚಿಕ್ಕದ್ರಲ್ಲಿ ಅಂದರೆ ತುಂಬ ಚಿಕ್ಕದಲ್ಲ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲಿ. ಸೊ ನಂಗೆ ಅವಾಗಿಂದನೂ ಕುಕಿಂಗ್ ಅಂತಂದರೆ ತುಂಬಾ ಇಂಟ್ರೆಸ್ಟ್. ನನಗೆ ಕುಕ್ಕಿಂಗಲ್ಲಿ ಏನು ಇಷ್ಟ ಆಗುತ್ತೆ ಅಂತಂದರೆ, ಇವಾಗ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾರಲ್ಲ ಕೆಲವೊಂದು ಅಡುಗೆಗಳು, ನಮ್ಮ ಕಡೆದು ನಾನು ಹೇಳ್ತಿದ್ದೀನಿ, ಆ ಥರ ಅಡುಗೆಗಳು ಇಷ್ಟ. ಕಡುಬು ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಕಾಳು ಕಡುಬು, ಮತ್ತು ಕೆಸ್ವಿನ ಸೊಪ್ಪಿನ ಸಾಂಬಾರು, ಕಳುಲೆ, ಈ ಥರದ್ದೆಲ್ಲ ಕಂಪ್ಲೀಟಾಗಿ ಏನೇನು ಮಾಡ್ತಾಯಿದ್ವಿ ಆ ಥರ ಅಡುಗೆಗಳನ್ನ ಮಾಡೋಕ್ಕಿಷ್ಟ. ಆ್ಯಂಡ್ ಟೇಸ್ಟ್ ಕೂಡ ಅದೇ ಥರ ಅಡುಗೆಗಳು ಇಷ್ಟ ಆಯಿತಾ ನಂಗೆ ಫಸ್ಟಿಂದನೂ. ಹಾಗಾಗಿ ಅಮ್ಮ, ಕಸಿನ್ಸು, ಅಕ್ಕ, ದೊಡ್ಡಮ್ಮ ಎಲ್ಲರ ಹತ್ರನೂ ಹೇಳಿಸ್ಕೊಂಡು ಆ ಥರ ಅಡುಗೆಗಳನ್ನೇ ನಾನು ಇವಾಗಲೂ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಕೆಲವೊಂದು ಫ್ಯಾನ್ಸಿ ಅಡುಗೆಗಳನ್ನೆಲ್ಲ ಈ ಥರ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕಲ್ತ್ಕೊಂಡಿರ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಅಂತ ಅಂದರೆ, ನಿಮಗೆ ಬ್ರೆಸ್ಟ್ ಮಿಲ್ಕ್ ಸಾಕಾಯ್ತಾ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಪಾಪು ಬಾರ್ನ್ ಆದಾಗ ಆ್ಯಕ್ಚುಲಿ ಬ್ರೆಸ್ಟ್ ಮಿಲ್ಕ್ ನನಗೆ ಸಾಕಾಗ್ತಾ ಇರಲಿಲ್ಲ. ಯಾಕೆ ಅಂತ ಅಂದರೆ, ಆವಾಗಿನ 2-3 days ಆದಮೇಲೆ ಅದು ಪ್ರೊಡಕ್ಷನ್ ಆಗೋದಲ್ವ ಬ್ರೆಸ್ಟ್ ಮಿಲ್ಕು. ಹಾಗಾಗಿ ನಂಗೆ ಸಾಕಾಗ್ತಿರ್ಲಿಲ್ಲ. ಡಾಕ್ಟರ್ ಸಜೆಷನ್ ಮೇಲೆ ನಾನು ಒಂದು ಫಾರ್ಮುಲಾ ಮಿಲ್ಕ್ನ ಹಾಕ್ತಾ ಇದ್ದೆ. ಅದಾದಮೇಲೆ ಕೆಲವೊಂದು ಹಾಲಿಗೆ ಹಾಕ್ಕೊಂಡು ಪೌಡರ್ನ ಕುಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ನಾನು ರೆಕಮೆಂಡ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ. ಸೊ ಹಾಗಾಗಿ ನನಗೆ ಸಾಕಾಗುತ್ತೆ. ಆ್ಯಂಡ್ ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ನಾನು ಫಾರ್ಮುಲಾ ಮಿಲ್ಕ್ನ ಕೊಡ್ತೀನಿ ನನ್ನ ಮಗಳಿಗೆ, ಕೊಟ್ಟಿಲ್ಲ ಅಂತ ಅಂತೂ ಹೇಳಲ್ಲ. ಆ್ಯಂಡ್ ನೀವು ಆ ಡಾಕ್ಟರ್ನ ಸಜೆಷನ್ ಕೇಳಿಕೊಂಡು ಬೆಸ್ಟ್ ಫಾರ್ಮುಲಾ ಮಿಲ್ಕ್ ಏನಿರುತ್ತೆ ಅದನ್ನು ಕೊಡ್ಬೋದು ಅಂತ ಅಂದರೆ ನೀವು ಕೊಡಿ. ಆ್ಯಂಡ್ ನೆಕ್ಸ್ಟು ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ರೀಸೆಂಟಾಗಿ ನೋಟಿಸ್ ಮಾಡಿರ್ತೀರಾ ಅನಿಸುತ್ತೆ. ಇತ್ತೀಚೆಗೆ ಮೋನ್ ವೀಡಿಯೋಸಲ್ಲೆಲ್ಲ ಇರ್ತಾರೆ. ಯಾಕೆ ಅಂತ ಅಂದರೆ, ಅವ್ರದ್ದು ಸೀಸನಲ್ ಬಿಸ್ನೆಸ್ ಆಯಿತಾ, ಆಲೂಗಡ್ಡೆ ಸೀಸನಲ್ಲಿ ಬಿಸ್ನೆಸ್. ಸೊ ಆಲೂಗಡ್ಡೆ ಬಿಸ್ನೆಸ್ ಮಾಡ್ತಾರೆ, ಮತ್ತು ಡೈರೆಕ್ಟ್ ರೈತರಿಂದನೇ ಪರ್ಚೇಸ್ ಮಾಡಿಬಿಟ್ಟು ಕೆಲವೊಂದು ಸ್ಟೇಟ್ಸಿಗೆಲ್ಲ ಅವರು ಕಳಿಸ್ಕೊಡ್ತಾರೆ. ಆ್ಯಂಡ್ ಟಿಂಬರು, ರಿಯಲ್ ಎಸ್ಟೇಟು ಈ ಥರ ಬಿಸ್ನೆಸ್ ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಮಂತಿಂದ ಅವರಿಗೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ಬ್ಯುಸಿ ಆಗಿರ್ತಾರೆ. ಆವಾಗ ನಾನು ವೀಡಿಯೋಸಲ್ಲಿ ಬರಲ್ಲ. ಆವಾಗ ಕೇಳ್ತಿರ್ತೀರ, ನಿಮ್ಮ ಹಸ್ಬೆಂಡ್ ಇಲ್ವಾ, ಯಾಕೆ ವೀಡಿಯೋಸಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಫ್ರೀ ಇರೋಂತಹ ಟೈಮಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಅಂಥ ಟೈಮಲ್ಲಿ ಅವ್ರು ಇರ್ತಾರೆ. ಆ್ಯಂಡ್ ಯಾವಾಗಲೂ ಜಾಸ್ತಿ ಅಮ್ಮ ಅಪ್ಪನೇ ವೀಡಿಯೋಸಲ್ಲಿ ತೋರಿಸ್ತಿರ್ತೀರಾ ಅಂತ ಕೇಳ್ತಾ ಇರ್ತೀರಾ ಅಲ್ವಾ. ಸೊ ನಮ್ಮಪ್ಪ ಹೆಂಗೆ ಅಂತ ಅಂದರೆ, ನಮ್ಮೂರಿಂದ ಆಲೂರು ಅಂದರೆ ನಾನಿರೋ ಪ್ಲೇಸು ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ಒಳಗಡೆನೇ ಇರೋದು. ಸೊ ಏನೇ ತಗೋಬೇಕು ಅಂತ ಅಂದರೂ ಅಪ್ಪ ಆಲೂರಿಗೆ ಬರ್ತಾ ಇರ್ತಾರೆ ಆಯಿತಾ. ಆಲೂರಿಗೆ ಬಂದಾಗ ನಮ್ಮ ಮನೆಗೆ 1 ನಿಮಿಷಕ್ಕಾದರೂ ಬಾಗಿಲು ತಟ್ಟಿ ಏನು ಮಾಡ್ತಿದ್ಯಾ ಅಂತ ಮಾತಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಮ್ಮ ಪಾಪು ಚಿಕ್ಕವಳಿರೋದ್ರಿಂದ ನನ್ನ ಜೊತೆನೇ ಇದ್ದರು. ಇವಾಗ 1-2 months ಆಯಿತು ಅವರು ಊರಿಗೆ ಹೋಗ್ಬಿಟ್ಟು. ಸೊ ಪ್ರತಿದಿನ ಸಂಜೆ ಅಥವಾ ದಿನ ಬಿಟ್ಟು ದಿನ ಅಮ್ಮ ಮನೆಗೆ ಬಂದೇ ಬರ್ತಾರೆ. ಏಕೆಂದರೆ ಲಿಪಿಗೆ ಎಕ್ಸಾಮ್ ಟೈಮಲ್ಲಿ ಲಿಪಿಗೆ ಓದ್ಸೋಕ್ಕಾಗಿರ್ಬೋದು, ಆ್ಯಂಡ್ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಕ್ಕಾಗಿರ್ಬೋದು,
ಮಾಡೋಕ್ಕಾಗಿರ್ಬೋದು ಬಂದೇ ಬರ್ತಾರೆ. ಸೊ ಹಾಗಾಗಿ ಅಮ್ಮನ ಜಾಸ್ತಿ ವೀಡಿಯೋಸಲ್ಲಿ ಕವರ್ ಮಾಡಿರ್ತೀನಿ ಅಷ್ಟೇ. ಸೊ ನನ್ನ ಲೈಫಲ್ಲಿ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತು ಸಪೋರ್ಟ್ ಅಂತ ಅಂದರೆ ಅಪ್ಪ ಅಮ್ಮನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಹಸ್ಬೆಂಡು ಕಸಿನ್ಸು ಎಲ್ಲರೂ ಇದ್ದಾರೆ. ಸೊ ಅಮ್ಮ ಯಾವಾಗಲೂ ಬರೋದ್ರಿಂದ ನನಗೆ ಇಷ್ಟು ಈಸಿಯಾಗಿ ವೀಡಿಯೋಸ್ನ ಮಾಡೋಕ್ಕಾಗಿರ್ಬೋದು, ಪೋಸ್ಟ್ ಮಾಡೋಕ್ಕಾಗಿರ್ಬೋದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಹೇರ್ ಫಾಲ್ ಆಯಿತಾ ಅಂತ ಹೇಳಿಬಿಟ್ಟು 100% ನನಗೆ ತುಂಬಾ ಹೇರ್ ಫಾಲ್ ಆಯಿತು. ನಾನು ಲಾಸ್ಟ್ ಒಂದು Q&A ಮಾಡಿದ್ದೆ ಆಯಿತಾ, ಅದ್ರಲ್ಲಿ ಫುಲ್ ಇಲ್ಲೆಲ್ಲ ಹೇರ್ಸೇ ಇರಲಿಲ್ಲ, ಒಂಥರ ಬೋಳ ಥರ ಕಾಣ್ತಾ ಇದೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ ಕೂಡ. ಆ್ಯಂಡ್ ನಾನು ಯೂಸ್ ಮಾಡೋವಂಥ ಹೇರ್ ಆಯಿಲು ಮತ್ತು ವಾಟರ್ ಸ್ಪ್ರೇ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ. ಆ್ಯಂಡ್ ಕೆಲವರು ಅದನ್ನು ಪ್ರಮೋಷನ್ ಅಂತ ಅಂದ್ಕೊಂಡಿರ್ತೀರ, ಬಟ್ ನಾನು ಯೂಸ್ ಮಾಡಿರೋ ಪ್ರಾಡಕ್ಟೇ ನನಗೆ ಪ್ರಮೋಟ್ ಮಾಡೋಕ್ಕೂ ಬಂದಿರುತ್ತೆ ಅಡ್ವರ್ಟೈಸ್ಮೆಂಟಿಗೆ. ಸೊ ಅಂತಹ ಟೈಮಲ್ಲಿ ಫುಲ್ ಹ್ಯಾಪಿಯಾಗಿ ನಾನು ಮಾಡಿರ್ತೀನಿ. ನೀವು ಕೂಡ ಹೇರ್ ಫಾಲ್ ಇದ್ದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಪ್ರತಿಯೊಂದನ್ನು ಕರೆಕ್ಟಾಗಿ ತೊಗೊಳ್ಳಿ. ಆ್ಯಂಡ್ ಆಯಿಲು ಹೇರ್ ಸ್ಪ್ರೇ ಎಲ್ಲ ಯೂಸ್ ಮಾಡಿದ್ರೆ ಒಂದು ಹೆಲ್ದಿಯಾಗಿರೋ ಹೇರ್ಸ್ನ ಮೇಂಟೈನ್ ಮಾಡ್ಬೋದು. ಈಗ ಏನೇ ಚೆನ್ನಾಗಿ ರೆಡಿ ಆದ್ರೂ ನಾವು ಹೇರ್ ಸ್ಟೈಲ್ ಚೆನ್ನಾಗಾಗಲಿಲ್ಲ ಅಂದರೆ ನಾವು ಚೆನ್ನಾಗೇ ಕಾಣಿಸಲ್ಲ. ಹಾಗಾಗಿ ನಾನು ಹೇರ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಸ್ಕಿನ್ ಚೆನ್ನಾಗಿದೆ, ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ, ಬ್ಯೂಟಿ ಸೀಕ್ರೆಟ್ ಏನು ಅಂತ. ಮೇ ಬಿ ನಮ್ಮ ಅಜ್ಜಿ ಸ್ಕಿನ್ನು ತುಂಬ ಚೆನ್ನಾಗಿತ್ತು, ಜೆನೆಟಿಕ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಅಮ್ಮನ ಸ್ಕಿನ್ನು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಸ್ಕಿನ್ನೂ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿ. ಬಟ್ ನಾನೇನು ತುಂಬ ಮೇಕಪ್ ಮಾಡಲ್ಲ, ಬಟ್ ನೈಟ್ ಟೈಮ್ ಒಂದು ಕ್ರೀಮ್ ಹಚ್ಕೊಂಡು ಒಂದು ಲಿಪ್ ಬಾಮ್ ಹಚ್ಕೊಂಡಂತೂ ಮಲ್ಕೊಳ್ತೀನಿ. ಯಾಕೆಂದರೆ ಸ್ಕಿನ್ ತುಂಬ ಡ್ರೈ ಸ್ಕಿನ್ನು ನಂದು. ಹಾಗಾಗಿ ಏನಂತ ಅಂದರೆ ಸ್ವಲ್ಪ ಅದು ಹೆಲ್ದಿಯಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ರುಟೀನ್ನ ಮೇಂಟೈನ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಕೆಲವೊಂದು ಹೋಮ್ ರೆಮಿಡೀಸ್ ನಿಮಗೆ ಹಾಕ್ತಿರ್ತೀನಲ್ಲ, ಕಾಫಿ ಪೌಡರ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಟೊಮೊಟೊ ಮತ್ತು ಶುಗರು ಸ್ಕ್ರಬ್ ಮಾಡೋದಾಗಿರ್ಬೋದು, ಹನಿ ಅಪ್ಲೈ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಹಾಕ್ತಾ ಇರ್ತೀನಿ. ಬಟ್ ಯಾವಾಗಲೂ ಒಂದೇ ರಿಪೀಟೆಡ್ ಆಗಿ ವೀಡಿಯೋಸಲ್ಲಿ ತೋರ್ಸೋಕ್ಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಿರಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟು ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಕೇಳ್ತಾ ಇದ್ದೀರಾ. ತುಂಬ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಏನಕ್ಕೆ ಅಂತ ಅಂದರೆ ಹೇಳ್ದೆ ಅಲ್ಲ ಆಗಲೇ, ನಾನು ತುಂಬ ಫ್ರೀ ಇದ್ದೆ, ಮೊಬೈಲ್ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಹೀಗೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಮತ್ತು ಎಲ್ಲರದು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನನಗೆ ತುಂಬ ಸಜೆಷನ್ ಮಾಡಿದ್ಲು, ನೀವು ವೀಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳಿಬಿಟ್ಟು. ನನಗೆ ತುಂಬ ಶೈ ನೇಚರ್ ಇತ್ತು ಆಯಿತಾ, ಹೇಗೆ ಮುಖ ತೋರಿಸೋದು ನಾನು ವೀಡಿಯೋಸಲ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಹಿಂಗೆ ಬರೀ ಸೈಡಲ್ಲಿ ವೀಡಿಯೋ ಶೂಟ್ ಮಾಡಿಕೊಂಡೆ, ಕ್ರಾಸಲ್ಲಿ ಮಾತ್ರ ತೋರಿಸ್ತಾ ಇದ್ದೆ, ಬರೀ ಹಿಂದೆಯಿಂದ ಹೋಗೋದು ವೀಡಿಯೋ ಶೂಟ್ ಮಾಡಿಕೊಂಡೆ. ಬಟ್ ಆಮೇಲೆ ಎಷ್ಟು ದಿನ ಹೀಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ನೀಟಾಗಿ ಫೇಸ್ನ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಮೇಯ್ನ್ ಪಾಯಿಂಟ್ ಏನು ಗೊತ್ತಾ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು. ನಾವು ವೀಡಿಯೋಸಲ್ಲಿ ಹೌದು ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ, ಮತ್ತು ಗಾಸಿಪ್ಸಿಗೆಲ್ಲ ಕಿವಿ ಕೊಡಬಾರ್ದು. ಆ ಥರದ್ದೆಲ್ಲ ಇದ್ದಾಗ ತುಂಬ ನಮಗೆ ಏನಾಗುತ್ತೆ, ನಮ್ಮನ್ನು ನಾವು ಕುಗ್ಗಿಬಿಡ್ತೀವಿ, ಯಾವುದೇ ರೀತಿ ಬೂಸ್ಟ್ ಆಗೋಕ್ಕಾಗಲ್ಲ ನಾವು. ಹಾಗಾಗಿ ನಾನು ಫಸ್ಟ್ ನನ್ನ ಕೆರಿಯರ್ ಏನು, ನಾನು ಏನು ಮಾಡಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಸ್ವಲ್ಪ ವರ್ಕೌಟ್ ಮಾಡಿದೆ, ಯಾವ ಥರ ವೀಡಿಯೋಸ್ ಕ್ರಿಯೇಟ್ ಮಾಡ್ಬೋದು, ಯಾವ ಥರ ಕಂಟೆಂಟ್ಸ್ ಕೊಡ್ಬೋದು ಅಂತ ಎಲ್ಲ ವರ್ಕೌಟ್ ಮಾಡಿದೆ. ಸೊ ಹಾಗಾಗಿ ಏನಾಯಿತು, ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಫ್ರೆಂಡ್ಸು, ಕಸಿನ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಮಾಡಿದ್ರು. ಆ್ಯಂಡ್ ನನ್ನ ಹಸ್ಬೆಂಡು, ಅಮ್ಮ, ಅಪ್ಪ, ಸೊ ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬೇಕು ಅಂತ ಅಂದರೆ ಒಂದಿನ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ವೀಡಿಯೋ ಹಾಕ್ತೀನಿ ಆಯಿತಾ, ಕಮೆಂಟ್ ಮಾಡಿ ನೀವು. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ, ಸೊ ಇದರಿಂದ ಅರ್ನಿಂಗ್ಸ್ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ಯಾರಿಗೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾನು 2 years ಬ್ಯಾಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಷ್ಟೊಂದು ಕಾಂಪಿಟೇಷನ್ಸ್ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ನಾನು ತುಂಬ ಬೇಗನೆ ಗ್ರೋ ಆದೆ, ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟೆ, ಪ್ರತಿ ವಿಡಿಯೋದಲ್ಲೂ ಒಂದೊಂದು ಟಿಪ್ಸ್ನ ಆ್ಯಡ್ ಮಾಡ್ಕೊಳ್ತಾನೆ ಬಂದೆ. ಒಂದೊಂದು ರೆಸಿಪಿ ಆಗಿರ್ಬೋದು, ರೆಮಿಡೀಸ್ ಆಗಿರ್ಬೋದು, ಆ್ಯಂಡ್ ಹೋಮ್ ಆರ್ಗನೈಸೇಷನ್ ಆಗಿರ್ಬೋದು, ಈ ಥರದ್ದೆಲ್ಲ ವೀಡಿಯೋಸ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಅವಾಗ ಎಲ್ಲರಿಗೂ ತುಂಬ ಇಷ್ಟ ಆಗಿ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾಯಿದ್ರು. ಆ್ಯಂಡ್ ಈಗ ಹೇಗಾಗಿದೆ ಅಂತ ಅಂದರೆ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ, ಯೂಟ್ಯೂಬ್ ಎಲ್ಲರೂ ನೋಡ್ತಾರೆ. ಸೊ ನೋಡೋರು ಜಾಸ್ತಿ ಆಗಿದ್ದಾರೆ, ಕ್ರಿಯೇಟರ್ಸು ಜಾಸ್ತಿ ಆಗಿದ್ದಾರೆ. ಸೊ ಇವಾಗ ಹೆಂಗೆ ಯೂಟ್ಯೂಬಲ್ಲಿ ಕ್ಲಿಕ್ ಆಗೋದು ಅಂತ ಅಂದರೆ ಒಂದು ಸೆಂಟ್ರಲ್ ಗೌರ್ನಮೆಂಟಲ್ಲಿ ಜಾಬ್ ತೊಗೊಂಡಿರ್ತಾರೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು, ಒಳ್ಳೊಳ್ಳೆ ಕ್ರಿಯೇಟಿವ್ ಆಗಿ ವೀಡಿಯೋಸ್ನ ಮಾಡಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ವೀಡಿಯೋಸ್ನ ಹಾಕ್ತಾ ಬಂದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಕ್ಲಿಕ್ ಆಗ್ತೀರಾ. ಆ್ಯಂಡ್ 100% ನೀವು ಎಲ್ಲರಿಗೂ ದೇವ್ರು ಏನು ಹೇಳಿ ಬ್ರೈನ್ನ ಕೊಟ್ಟಿರ್ತಾನೆ. ಸೊ ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ. ಸೊ ಏನು ಅವ್ರ ಮನೆ ಚೆನ್ನಾಗಿದೆ,
ಅವರು ಆ ಥರ ಡ್ರೆಸ್ ಹಾಕ್ಕೊಳ್ತಾರೆ ಅದಕ್ಕೆ ಕ್ಲಿಕ್ ಆದರು. ಸೊ ನೋ, ಆ ಥರದ್ದೇನೂ ಇಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ, ಕುಕ್ಕಿಂಗ್ ಇರುತ್ತೆ, ಇಲ್ಲ ಅಂತಂದರೆ ಏನಾದರೂ ಆರ್ಟ್ ಮಾಡೋ ಅಂಥದ್ದು ಇರುತ್ತೆ. ಪ್ರತಿಯೊಂದು ನಿಮ್ಮ ಬಗ್ಗೆ ನನಗೆ ಐಡಿಯಾ ಇರಲ್ಲ ಅಲ್ವಾ. ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಹೊರಗಡೆ ತೆಗೆದು ನೀವು ವಿಡಿಯೋ ಮಾಡಿದ್ರೆ 100% ಕ್ಲಿಕ್ ಆಗ್ತೀರಾ. ಆ್ಯಂಡ್ ನಾನು ಕೆಲ್ಸಕ್ಕೆ ಹೋಗ್ದೇ ಯೂಟ್ಯೂಬ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾರೆಲ್ಲ ಮನೇಲಿ ಹಾಗೆ ವರ್ಕಿಂಗ್ ಮಾಡ್ದೇ ಹೌಸ್ ವೈಫ್ ಆಗಿ ಮನೆಯೆಲ್ಲ ನಿಭಾಯಿಸಿ ನನಗಿನ್ನೂ ಟೈಮ್ ಇದೆ, ನಾನು ಏನರಲ್ಲಾರು ಇನ್ವಾಲ್ವ್ ಆಗ್ಬೋದು ಅಂತ ಅಂದ್ಕೊಂಡಿರ್ತೀರ ಅಲ್ವಾ. ಸೊ ಅಂಥವರು 100% ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಎಫರ್ಟ್ ಹಾಕಬೇಕು, ತುಂಬಾ ಕಷ್ಟ ಇದೆ. ನಾನಂತೂ ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡಿದ್ದೀನಿ. 60 ಸೆಕೆಂಡಲ್ಲಿ ಬಂದೋಗುವಂತಹ ವಿಡಿಯೋ ನೋಡೋದು ಅಷ್ಟು ಈಸಿಯಾಗಿರುತ್ತಲ್ವ. ಸೊ ಆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ನಾನು ಹಾಫ್ ಡೇನೇ ವೇಸ್ಟ್ ಮಾಡಿರ್ತೀನಿ. ಯಾಕೆ ಅಂತ ಅಂದರೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರ್ಬೋದು, ಶೂಟ್ ಮಾಡೋಕ್ಕಾಗಿರ್ಬೋದು, ರೆಸಿಪಿ ಆಗಿರ್ಬೋದು, ಕ್ಲೀನಾಗಿ ಇಟ್ಕೊಬೇಕು, ಆರ್ಗನೈಸೇಷನು ಪ್ರತಿಯೊಂದು ಅಷ್ಟೇ. ಸೊ ನೀವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟಲ್ಲೂ ಕೇಳಿರ್ತೀರಾ ಆ್ಯಂಡ್ ವಾಯ್ಸ್ ಮೆಸೇಜ್ ಕಳಿಸಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ. ನಾನು ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡಿರ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡಿ. ಆ್ಯಂಡ್ ವಿಡಿಯೋ ಶೂಟ್ ಮಾಡ್ಕೊಳೋ ಹ್ಯಾಂಗಲ್ ಅಷ್ಟೇ ಕರೆಕ್ಟಾಗಿ ಶೂಟ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಹೀಗೆ ಹಾರಿಜೆಂಟಲಾಗಿ ಹಾಕೋದು, ಒಂದು ಸತಿ ವರ್ಟಿಕಲಾಗಿ ಹಾಕೋದು, ಆ ಥರದ್ದೆಲ್ಲ ಮಾಡಬಾರ್ದು. ಎಡಿಟಿಂಗ್ ಕರೆಕ್ಟಾಗಿರಬೇಕು. ಪ್ರತಿಯೊಂದು ಮಾಡಿದಾಗ ಅಷ್ಟೇ ಕ್ಲಿಕ್ ಆಗೋದು. ಮತ್ತು ಏನಂದರೆ ಕೆಲವರೆಲ್ಲ ಏನು ಹೇಳಿ, ನಾವು ಮೇಲೆ ಹೋಗ್ತಿದ್ದೀವಿ ಅಂದರೆ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಸೊ ಅಂಥವ್ರ ಜೊತೆ ನೀವು ಮಾತಾಡೋದನ್ನು ಅವಾಯ್ಡ್ ಮಾಡಿ. ಜಸ್ಟ್ ಯಾರು ಮೋಟಿವೇಟ್ ಮಾಡ್ತಾರೆ ಅವ್ರ ಜೊತೆ ಮಾತಾಡಿ. ಇಲ್ಲಾಂದರೆ ಯಾರ ಜೊತೆನೂ ಮಾತಾಡಬೇಡಿ. ನಿಮ್ಗೆ ಯಾರು ಸಪೋರ್ಟ್ ಅಂತ ಅನಿಸುತ್ತೆ ಅದನ್ನು ಥಿಂಕ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ನೀವು 100% ಕ್ಲಿಕ್ ಆಗ್ತೀರಾ. ಆ್ಯಂಡ್ ಯೂಟ್ಯೂಬಲ್ಲಂತೂ ಅರ್ನಿಂಗ್ಸ್ ಅಂತೂ 100% ಮಾಡ್ಬೋದು. ಬಟ್ ನಾನೇನಂತ ಅಂದರೆ ತುಂಬ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಯಾವ ಬ್ರ್ಯಾಂಡ್ಸ್ ಇಷ್ಟ ಆಗುತ್ತೆ ಅಂತಹ ಬ್ರ್ಯಾಂಡ್ಸ್ನ ಮಾತ್ರ ತೊಗೊಂಡು ಪ್ರಮೋಟ್ ಮಾಡ್ತೀನಿ. ಬಿಕಾಸ್ ನನಗೆ ಸ್ವಲ್ಪ ಏನು ಇಂಥದ್ದೇ ಬ್ರ್ಯಾಂಡ್ ಮಾಡಬೇಕು, ಆ ಬ್ರ್ಯಾಂಡ್ ಬೇಡ ಅನ್ನೋ ಥರ ಸ್ವಲ್ಪ ನಾನು. ಹಾಗಾಗಿ ಎಲ್ಲ ಬ್ರ್ಯಾಂಡ್ಸ್ ಜೊತೆನೂ ನಾನು ವರ್ಕ್ ಮಾಡಲ್ಲ. ಆ್ಯಂಡ್ ಯೂಟ್ಯೂಬಿಂದ ನಿಮಗೆ ಎಷ್ಟು ಇನ್ಕಮ್ ಬಂತು, ಫಸ್ಟ್ ಬಂದಿರೋವಂತಹ ಇನ್ಕಮಲ್ಲಿ ನೀವು ಏನು ತಗೊಂಡ್ರಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನೋಡಿ, ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ತುಂಬ ದುಡ್ಡು ಬರುತ್ತೆ, ದಟ್ ಈಸ್ ರಾಂಗ್ ಆಯಿತಾ. ನಾವು ಪ್ರತಿದಿನ ವೀಡಿಯೋಸ್ ಹಾಕ್ತೀವಿ. ಇವಾಗ ನಾನು ವೀಕ್ಲಿ 2 ವೀಡಿಯೋಸ್ ಹಾಕ್ತೀನಿ ಆಯಿತಾ, ಲೆಂತಿ ವೀಡಿಯೋಸು. ಆ ವಿಡಿಯೋನ ನೀವು ಎಷ್ಟು ಟೈಮ್ ನೋಡಿದ್ದೀರಾ. ಸೊ ಇವಾಗ ಈ ವಿಡಿಯೋ 30 ಮಿನಿಟ್ಸ್ ಇದೆ ಅಂತ ಅಂದರೆ ಆ 30 ಮಿನಿಟ್ಸಲ್ಲಿ ನೀವು ಎಷ್ಟು ನಿಮಿಷ ನೋಡಿರ್ತೀರಾ. ಇವಾಗ ನಾನು ಯಾವುದಾದ್ರೂ ವೀಡಿಯೋ ನೋಡಿದ್ರೆ 2x ನೋಡ್ಬಿಡ್ತೀನಿ, ಯಾಕಂದರೆ ನನಗೆ ಟೈಮ್ ಇರಲ್ಲ. ಸೊ ಆ ಥರ ನೋಡಿ ಆ ಟೈಮಲ್ಲಿ ಅಡ್ವರ್ಟೈಸಿಂಗ್ ರನ್ ಆಗಿರುತ್ತಲ್ವ, ಆ ಅಡ್ವರ್ಟೈಸಿಂಗ್ ಮೇಲೆ ನಮಗೆ ದುಡ್ಡು ಬರುತ್ತೆ. ಓಕೆ, ಇವಾಗ ಆ ವಿಡಿಯೋ 100K ವ್ಯೂಸ್ ಹೋದರೆ ಚೆನ್ನಾಗಿ ದುಡ್ಡು ಬರುತ್ತೆ. ಇಲ್ಲಾಂದರೆ ನನ್ನ ವೀಡಿಯೋಸ್ ಇವಾಗ ಹೇಗಾಗಿದೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸಿಗೂ ನನ್ನ ವೀಡಿಯೋಸ್ ರೀಚ್ ಆಗಲ್ಲ. ಅಷ್ಟು ಕಾಂಪಿಟೇಷನ್ಸ್ ಆಗಿದೆ, ಅಷ್ಟು ವಿಡಿಯೋ ವ್ಯೂಸ್ ಕೂಡ ನಂದು ಡೌನ್ ಆಗಿದೆ. ಸೊ ಹಾಗಾಗಿ ಪ್ರತಿ ವಿಡಿಯೋಸಿಗೂ ನನಗೆ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಆ್ಯಂಡ್ ನಾನೇನಾದರೂ ಒಂದು ತಿಂಗಳಲ್ಲಿ 2 ವಿಡಿಯೋ ಹಾಕಿಬಿಟ್ರೆ ನನಗೆ ನೆಕ್ಸ್ಟ್ ಮಂತ್ $100 ಬಂದಿರಲ್ಲ. ಯಾಕೆ ಅಂತ ಅಂದರೆ ನಾವು ವಿಡಿಯೋ ಹಾಕಿದ್ರೆ ಅಷ್ಟೇ ನಮಗೆ ದುಡ್ಡು ಬರುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಇದು ನನಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕಿ ಹೇಳೋವಂತಹ ತಪ್ಪು ಕಲ್ಪನೆ ಇರೋರಿಗೆ ಹೇಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿ ಕ್ರಿಯೇಟ್ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟು ನೀವು ವಾಚ್ ಮಾಡಿದ್ರೆ ಅಷ್ಟೇ ನನಗೆ ದುಡ್ಡು ಬರುತ್ತೆ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಕಮೆಂಟ್ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಂತ ಅಂದರೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನಗೆ ಬರಲ್ಲ. ಬಿಕಾಸ್ ನನ್ನ ವೀಡಿಯೋಸ್ ವ್ಯೂಸ್ ಜಾಸ್ತಿ ರೀಚ್ ಆಗಲ್ವೋ ಅದಕ್ಕೋ ಏನೋ ನನಗೆ ಗೊತ್ತಿಲ್ಲ. ಬಂದಿರೋವಂತಹ ನೆಗೆಟಿವ್ ಕಮೆಂಟಲ್ಲಿ ನಾನು ಅಲ್ಲೇ ಆನ್ಸರ್ ಮಾಡಿಬಿಡ್ತೀನಿ. ನಂಗೆ ತುಂಬ ಹರ್ಟ್ ಆಗಿರುವಂತಹ ಕಮೆಂಟ್ಸಿಗೆ ಸೊ ಅಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ. ಬಟ್ ನನಗೆ ಆ ನೆಗೆಟಿವಿಟಿನ ತೊಗೊಂಡು ವೀಡಿಯೋ ಮಾಡಿ ವೀಡಿಯೋದಲ್ಲಿ ಹಾಕೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗಾಗಿ ನಾನು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಜಾಸ್ತಿ ವೀಡಿಯೋ ಮಾಡಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ, ಲೈಫ್ ಅಂತ ಅಂದಮೇಲೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡನ್ನೂ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನಾನು ಜಾಸ್ತಿ ಪಾಸಿಟಿವ್ ಆಗಿ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಪಾಸಿಟಿವ್ ಆಗಿ ಕೇಳಿರುವಂತಹ ಕ್ವೆಶನ್ಸಿಗೆ ನಾನಿಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬಿಂದ ಬಂದಿರೋಂತಹ ಏನು ದುಡ್ಡಲ್ಲಿ ಫಸ್ಟ್ ಏನು ತಗೊಂಡ್ರಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಏನಂತ ಅಂದರೆ ನಾನು ಯೂಟ್ಯೂಬಲ್ಲಿ ಏನು ಅರ್ನಿಂಗ್ಸ್ ಮಾಡಿದ್ದೆ ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದಾಗ ನಾವು ಮನೆಗೆ ಬಂದಾಗ ಲಿಪಿ ತುಂಬ ಚಿಕ್ಕವಳು. ಸೊ ಅವಳಿಗೆ ಕಾರೆಲ್ಲ ಓಡಿಸಾಡೋಕ್ಕೆ ಜಾಗ ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಒಂದು ತಗೊಂಡು ಬಂದಿರಲಿಲ್ಲ. ಸೊ ನನಗೆ ನೆನಪಿರುತ್ತೆ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಏನು ಅರ್ನಿಂಗ್ಸ್ ಮಾಡಿದ್ದೆ ಆ ಒಂದು ಅರ್ನಿಂಗ್ಸಲ್ಲಿ ನಾನು ಈ ಒಂದು ಡೈನಿಂಗ್ ಟೇಬಲ್ನ ಮೇಯ್ನಾಗಿ ಪರ್ಚೇಸ್ ಮಾಡಿರೋವಂತಹ ನೆನಪು ನನಗೆ. ಸೊ ಹಾಗಾಗಿ ಇದು ಒಂದು ಡೈನಿಂಗ್ ಟೇಬಲ್
ಸಸ್ಟೈನೇಬಲ್ ನನ್ನ ಯೂಟ್ಯೂಬ್ ಇನ್ಕಮಿಂದ ತಗೊಂಡಿರೋದು. ಸೊ ಒಂದು ಪ್ರೌಡ್ ನನಗೆ. ಆ್ಯಂಡ್ ನೆಕ್ಸ್ಟ್ ಯೂಟ್ಯೂಬ್ ಮಾಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಆಲ್ರೆಡಿ ಹೇಳ್ದೆ ಅಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಒಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿ, ಆ್ಯಂಡ್ ಪ್ರತಿದಿನ ವೀಡಿಯೋಸ್ನ ಹಾಕಿ, ಯಾವುದೇ ರೀತಿ ಮಿಸ್ ಮಾಡಬೇಡಿ. ಆ್ಯಂಡ್ ಯಾವುದೇ ರೀತಿ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ಆ್ಯಂಡ್ ನೆಗೆಟಿವಿಟಿಗೆ ಜಾಸ್ತಿ ಮೈಂಡ್ ಮಾಡಬೇಡಿ. ಸೊ ನೀವೇನು ಮಾಡ್ತಿದ್ರೆ ಅದು ನಿಮಗೆ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇಷ್ಟು ನನ್ನ ಚಾನಲ್ಗೆ ಶ್ರೂ ಮೋನಾ ಅಂತ ಯಾಕೆ ನೀವು ನೇಮ್ನ ಚೂಸ್ ಮಾಡಿದ್ರಿ ಅಂತ ಕೇಳ್ತೀರಾ. ಆ್ಯಕ್ಚುಲಿ ನಾನು ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತೀನಲ್ಲ, ಅವರೆಲ್ಲ ಯೂಶಲಿ ನಾರ್ತ್ ಈಸ್ಟ್ ಇರ್ತಾರೆ ಆಯಿತಾ. ಅವರಿಗೆ ಶ್ರೂ ಅಂತ ಹೇಳಬೇಕಾ ಮೋನಾ ಅಂತ ಹೇಳಬೇಕಾ ಅಂತ ಗೊತ್ತಾಗಲ್ಲ. ಸೊ ಕಾಲ್ ಮಾಡಿದಾಗ ಮೋನಾ ಮಾತಾಡ್ತಿರೋದಾ, ಮೋನಾ ಹಿಯರ್ ಅಂತ ಕೇಳ್ತಾರೆ. ಎಸ್ ಶ್ರುತಿ ಹಿಯರ್ ಅಂತ ಹೇಳ್ತೀನಿ. ಸೊ ಏನಕ್ಕೆ ಆ ನೇಮ್ ಹಿಟ್ಟೆ ಅಂತ ಅಂದರೆ, ಶ್ರುತಿ ಮೋಹನ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸೊ ಅದು ಚಾನಲ್ಸ್ ಇತ್ತು, ಎಲ್ಲ ಥರ ನೇಮ್ಸ್ನ ಸರ್ಚ್ ಮಾಡಿದೆ. ಶ್ರೂ ಮೋನಾ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಯಾವುದೇ ರೀತಿ ಚಾನಲ್ ಇರಲಿಲ್ಲ. ಸೊ ನನಗೇನಾಯಿತು, ಸೊ ನಾನು ಶ್ರೂ ಮೋನಾ ವ್ಲಾಗ್ಸ್ ಅಂತ ಇಟ್ಟರೆ ನನ್ನ ಚಾನಲ್ ನೇಮ್ ವೆರಿ ಯುನಿಕ್ ಆಗಿರುತ್ತೆ. ಆ್ಯಂಡ್ ನನ್ನ ಮತ್ತು ಮೋಹನ್ ಇಬ್ಬರು ಹೆಸರನ್ನು ಸೇರಿಸಿಡ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಶ್ರೂ ಮೋನಾ ವ್ಲಾಗ್ಸ್ ಅಂತ ಹೇಳಿದೆ. ಶ್ರುತಿಗೆ ಶ್ರೂ, ಮೋಹನಿಗೆ ಮೋನಾ ಅಂತ ಶಾರ್ಟ್ಕಟ್ಟಲ್ಲಿ ಶ್ರೂ ಮೋನಾ ವ್ಲಾಗ್ಸ್ ಅಂತ ಚೂಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಆ ಒಂದು ನೇಮು ತುಂಬಾ ಪಾಪ್ಯುಲರ್ ಆಯಿತು. ಬಟ್ ಎಷ್ಟೊಂದು ಜನ ಸಿಕ್ಕಿದಾಗ ಶರು ಅಂತಾರೆ, ಕೆಲವರು ಶ್ರೂ ಅಂತಾರೆ, ಕೆಲವರು ಮೋನಾ ಅಂತಾರೆ. ಸೊ ಆವಾಗ ಅನ್ನಿಸ್ತಾ ಇತ್ತು, ಓ ಕರೆಕ್ಟಾಗಿ ನೇಮ್ ಇಟ್ಟಿಲ್ವಲ್ಲ, ಹಂಗಾಗಿ ಗೊತ್ತಾಗಲ್ವೇನೋ ಇವರಿಗೆ ಅಂತ ಹೇಳ್ಬಿಟ್ಟು. ಸೊ ಈ ಇಂಟೆನ್ಷನಿಂದ ಆ ನೇಮ್ನ ಸೆಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಯೂಟ್ಯೂಬ್ ಮಾಡೋಕ್ಕೆ ಮನೇಲಿ ಸಪೋರ್ಟ್ ಹೇಗಿತ್ತು ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ ವಿಷಯಕ್ಕೆ ಬಂದಾಗ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್, ಇಂಥದ್ದು ಮಾಡಬೇಕು ಅಂತ ಅಂದಾಗ. ಆ್ಯಂಡ್ ನಾನು ಅವ್ರ ಸಜೆಷನ್ನ ತುಂಬ ಕೇಳ್ತೀನಿ. ಬಿಕಾಸ್ ನಾನು ಇದುವರೆಗೂ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಬೇಡ ಅಂತ ಹೇಳಿರೋದನ್ನು ನಾನು ಏನಾದರೂ ಮಾಡಿದ್ರೆ ಅದು 100% ಫೇಲ್ಯೂರ್ ಆಗಿರುತ್ತೆ. ಬಟ್ ಎಲ್ಲೋ 1% ಅಷ್ಟೇ ಅದು ಕ್ಲಿಕ್ ಆಗಿರುತ್ತೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಪ್ರತಿಯೊಂದು ವೀಡಿಯೋಸ್ನ ತೋರಿಸ್ತಾ ಇದ್ದೆ. ಆ್ಯಂಡ್ ಗೈಡೆನ್ಸ್ನ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಅವರು ಹೇಳಿದ ಒಂದೇ, ನೀಟಾಗಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ಮೇಂಟೈನ್ ಮಾಡಿಬಿಟ್ಟು ವೀಡಿಯೋಸ್ನ ಹಾಕು ಅಂತ. ಅಂದರೆ ಅವರಿಗೆ ಕುರ್ತೀಸ್ ಹಾಕೊಂಡು ವೀಡಿಯೋ ಮಾಡು ಅಂತ ಒಂದು ಸಜೆಷನ್ ಕೊಟ್ಟರು. ಹಾಗಾಗಿ ಆ ಒಂದು ಸಜೆಷನ್ನ ತೊಗೊಂಡೆ, ಹೌದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಯಾವಾಗಲೂ ಕುರ್ತೀಸ್ ಹಾಕೊಂಡೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಅದೇ ಕಂಫರ್ಟಬಲ್ ಆಗಿಬಿಟ್ಟು, ಮೊದಲು ಹೆಂಗಿತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸು ಅದು ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಮನೆ ಕಟ್ಟಿರೋದಾ ಅಂತ ನನಗೆ ಈ ಕಮೆಂಟ್ ಮಾತ್ರ ತುಂಬ ಹರ್ಟ್ ಆಯಿತು. ಆ್ಯಕ್ಚುಲಿ ನಾನು ಮನೆಗೆ ಬಂದು 1.5 ವರ್ಷ ಆದಮೇಲೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಯ್ತಾ. ಯಾರಾದರೂ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಮನೆ ಕಟ್ಟಕ್ಕೆ ಸಾಧ್ಯ ಇದೆಯಾ? ನಾವು ಆ್ಯಕ್ಚುಲಿ ಮನೆ ಕಟ್ಟಿರುವಂತಹ ಟೈಮಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಕೆಲವರು ನೀನು ಈ ಮನೆ ನೋಡ್ಬಿಟ್ಟೆ ಮದುವೆ ಆಗಿದೆಯಾ ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ನಂದು ಲವ್ ಮ್ಯಾರೇಜ್ ಅಂತ ಹೇಳಿ. ನಾವು ಮದುವೆ ಆಗಿ ಮನೆಗೆ ಬಂದಾಗ ಒಂದು ರೆಂಟ್ ಹೌಸಲ್ಲಿ ಇದ್ವಿ ಆಯಿತಾ. ಅಂಥ ಟೈಮಲ್ಲಿ ಯಾವುದೇ ರೀತಿ ಪ್ರಾಪರ್ಟೀಸು ಮಾಡಿರಲಿಲ್ಲ ನಾವು. ಆಮೇಲೆ ಪ್ರಾಪರ್ಟೀಸ್ನ ಮಾಡಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ ಸ್ವಲ್ಪ ದಿನ ತುಂಬ ಕಷ್ಟನೂ ಪಟ್ವಿ. ಇವಾಗಲೂ ಒಂದೊಂದು ಸತಿ ಆ ಸ್ಟ್ರಗಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಬಟ್ ವೀಡಿಯೋಸಲ್ಲಿ ನೋಡಿದವ್ರಿಗೆ ಏನನ್ಸುತ್ತೆ, ಅವ್ರು ತುಂಬ ಲಕ್ಕಿ, ಒಳ್ಳೆ ಮನೇಲಿದ್ದಾರೆ, ಅಲ್ಲಿಗೆ ತಿರುಗ್ತಾರೆ, ಇಲ್ಲಿಗೆ ತಿರುಗ್ತಾರೆ, ಸೊ ಅದನ್ನು ತಗೋತಾರೆ, ಇದನ್ನು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ತಿರ್ಗೋದ್ರೂ ಹಿಂದೆ ಆಗಿರ್ಬೋದು, ತಗೊಳ್ಳೋದ್ರೂ ಹಿಂದೆ ಆಗಿರ್ಬೋದು, ಇಷ್ಟು ದೊಡ್ಡ ಮನೇಲಿರೋದ್ರೂ ಹಿಂದೆ ಆಗಿರ್ಬೋದು. ಮೇನ್ ಏನಪ್ಪ ಅಂತ ಅಂದರೆ ಹಾರ್ಡ್ ವರ್ಕ್ ಮಾಡಿನೇ ಅರ್ನ್ ಮಾಡಿ ಕಷ್ಟಪಟ್ಟು ಕಟ್ಟಿರೋವಂತಹ ಮನೇಲಿ ನಾವು ಖುಷಿಯಾಗಿದ್ದೀವಿ. ಸೊ ಎಲ್ಲರೂ ಬೇರೆಯವ್ರ ಬಗ್ಗೆ ಅವ್ರು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡೋದಕ್ಕೆ, ನೆಗೆಟಿವ್ ಆಗಿ ಕಮೆಂಟ್ ಪಾಸ್ ಮಾಡೋದಕ್ಕೆ ಕೊಡುವಂತಹ ಟೈಮಲ್ಲಿ ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ನೀವು ಫೋಕಸ್ ಮಾಡಿದ್ರೆ 100% ನೀವು ಕೂಡ ಲೈಫಲ್ಲಿ ಎಲ್ಲರೂ ಥರ ಸಕ್ಸಸ್ ಆಗ್ತೀರಾ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ನೆಕ್ಸ್ಟು ಡೈಲಿ ಸ್ಕಿನ್ ಕೇರ್ ರುಟೀನ್, ಅದು ಹೇಳ್ದೆ ಅಲ್ಲ, ಒಂದು ಮಾಯ್ಶ್ಚರೈಸ್ ಹಚ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ 2 ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮೋಸ್ಟ್ ಕ್ವೆಶನ್ ಇದು. ಹ್ಯಾಂಡಲ್ ಅಂತ ಅಂದರೆ ತೀಯ ತುಂಬ ಪಾಪದ ಹುಡುಗಿ ಆಯಿತಾ, ಆರಾಮಾಗಿ ಮಲ್ಗ್ತಾಳೆ, ಕಿರಿಕ್ ಮಾಡಲ್ಲ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಇದ್ದರೆ ಸಾಕು. ಸೊ ಲಿಪಿಗೆ ಓದಿಸೋವಂತಹ ಟೈಮಲ್ಲಿ ನಾನು ಹೇಳ್ದೆಲ್ಲ, ಅಮ್ಮ ಪ್ರತಿದಿನ ಸಂಜೆ ಬರ್ತಾರೆ ಅಂತ ಹೇಳಿಬಿಟ್ಟು ಒಂದೊಂದು ದಿನ ಸ್ಕಿಪ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ನಾನೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಮೋಹನ್ ಕೂಡ ಪಾಪುನ ಎತ್ಕೊಳ್ತಾರೆ, ಪಾಪುನ ನೋಡ್ಕೊಳ್ತಾರೆ. ಸೊ ಹಾಗಾಗಿ ನನಗೇನು ರಿಸ್ಕ್ ಅಂತ ಅನಿಸಲ್ಲ. ಇತ್ತೀಚೆಗೆ ನೀವು ವೀಡಿಯೋಸಲ್ಲಿ ನೋಡ್ತಾನೆ ಇರ್ತೀರ, ನನಗಿಂತ ಜಾಸ್ತಿ ಪಾಪ ಮೋಹನ್ ಜೊತೆನೇ ಇರ್ತಾಳೆ. ಸೊ ಹಾಗಾಗಿ ಯಾವುದೇ ರೀತಿ ನನಗೆ ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಿಲ್ಲ. ಲಿಪಿಗೆ ಓದಿಸೋದಕ್ಕೆ ಹೆಂಗೆ ಟೈಮ್ ಕೊಡ್ತೀರಾ ಅಂತ ಹೇಳಿಬಿಟ್ಟು, ಲಿಪಿ ಏನು ಅಂತ ಅಂದರೆ
ಆರಾಮಾಗಿ ಓದ್ಕೊಳ್ತಾಳೆ, ತುಂಬ ಕಷ್ಟ ಕೊಡೋದು ಕಿರಿಕ್ ಮಾಡೋದು ಆ ಥರದ್ದು ಏನಿಲ್ಲ. ಬಟ್ ಸ್ವಲ್ಪ ಹಠ ಮಾಡ್ತಾಳೆ, ನಾನು ಓದಿದ್ದೀನಿ, ನಾನು ಕಲ್ತಿದ್ದೀನಿ, ಮತ್ತೆ ಬರೆಯಲ್ಲ ಅಂತ. ಸೊ ಅಂಥ ಟೈಮಲ್ಲಿ ಒಂದು ಒದೆ ಕೊಟ್ಟು, ಸರಿಯಾಗಿ ಒದೆ ಕೊಡ್ತೀನಿ ಮಾತ್ರ, ಒದೆ ಕೊಟ್ಟು ಕೂರಿಸಿ ಓದಿಸಿ ಬರೆಸ್ತೀನಿ. ಸೊ ಅವಳಿಗೋಸ್ಕರ 1 hour ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂಥ ಟೈಮಲ್ಲಿ ಒಂದು ಫೋನ್ ಕಾಲ್ಸ್ ಆಗಿರ್ಬೋದು, ಬೇರೆ ಏನು ಬಂದ್ರೂ ಕೂಡ ನಾನು ಅಟೆಂಡೇ ಮಾಡೋಕ್ಕೋಗಲ್ಲ. ಆ ಟೈಮಲ್ಲಿ ಅವಳಿಗೆ ಓದಿಸ್ಬಿಟ್ರೆ ಆಮೇಲೆ ಅವಳು ಫ್ರೀ ಆಗಿಬಿಡ್ತಾಳೆ. ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿರುತ್ತೆ. ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ ಕೇಳ್ತೀರಾ. ಆ್ಯಕ್ಚುಲಿ ನಾನು ಏನಂತ ಅಂದರೆ, ಇವಾಗ ಬೆಂಗಳೂರು ಹೋದರೆ ಬೆಂಗಳೂರಲ್ಲಿ ತೊಗೊಳ್ತೀನಿ, ಮೈಸೂರಿಗೆ ಹೋದರೆ ಮೈಸೂರಲ್ಲಿ ತೊಗೊಳ್ತೀನಿ, ಆ್ಯಂಡ್ ಹಾಸನಲ್ಲಿ ತೊಗೊಳ್ತೀನಿ. ಈ ಥರ ತುಂಬ ಲೋಕಲ್ ಶಾಪ್ಸಲ್ಲಿ ತೊಗೊಳ್ತೀನಿ. ಆ್ಯಂಡ್ ಕೆಲವೊಂದು ಆನ್ಲೈನಲ್ಲೂ ಶಾಪಿಂಗ್ ಮಾಡ್ತೀನಿ, ಆಯಿತಾ. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಆನ್ಲೈನಲ್ಲಿ ಏನಕ್ಕೆ ಶಾಪಿಂಗ್ ಮಾಡ್ತೀನಿ ಅಂದರೆ, ಎಲ್ಲರೂ ಡ್ರೆಸ್ ಲಿಂಕ್ ಕೇಳ್ತೀರಾ ಅಲ್ವಾ. ಸೊ ಡ್ರೆಸ್ ಲಿಂಕ್ನ ಕಳಿಸ್ಬೇಕು ಅನ್ನೋ ಇಂಟೆನ್ಷನಿಂದ ನಾನು ಇವಾಗ ಸ್ವಲ್ಪ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಇಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಶಾಪ್ ಇಲ್ಲ. ಸೊ ಎಲ್ಲ ಕಡೆನೂ ನಾನು ಶಾಪಿಂಗ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು, ನಿಮ್ಮ ಫ್ಯಾಮಿಲಿಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದೀರಾ. ಸೊ 100% ನಾನು ಮಾಡ್ತಿರೋಂತಹ ಕೆಲಸದಲ್ಲಿ ಯಾವುದೇ ರೀತಿ ಸಪೋರ್ಟ್ ಮಾಡದೇ ಇರೋ ಥರ ನಾನೇನು ಕೆಲಸ ಮಾಡ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ 100% ಅಪ್ಪ ಅಮ್ಮ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನನ್ನ ಯೂಟ್ಯೂಬಲ್ಲಿ ನಾನು ಒಂದು ಔಟ್ಸೈಡ್ ಹೋದರೂ ಕೂಡ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡಿ ತುಂಬ ಖುಷಿಯಿಂದ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ನನಗೊಂಥರ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಕಾಲೇಜಲ್ಲಿ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ಲೆಕ್ಚರರ್ಗೂ ಒಂದು ಒಳ್ಳೆ ಡಿಗ್ನಿಫೈಡ್ ಜಾಬೇನೆ. ಸ್ಟೂಡೆಂಟ್ಸು ಕೂಡ ತುಂಬ ರೆಸ್ಪೆಕ್ಟ್ಫುಲ್ಲಾಗಿಯೇ ನನ್ನ ಟ್ರೀಟ್ ಮಾಡ್ತಾಯಿದ್ರು. ಸೊ ಇವಾಗಲೂ ಅಷ್ಟೇ ನನಗೆ ಏನಪ್ಪ ಅಂತಂದರೆ, ಮನೇಲಿ ಇದ್ಕೊಂಡು ಯಾರು ಅಂಡರಲ್ಲೂ ವರ್ಕ್ ಮಾಡ್ದೇನೆ, ಸೊ ನಾನು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಲ್ವ. ಸೊ ಹಾಗಾಗಿ ನನಗೆ ಈ ಜಾಬಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಖುಷಿ ಇದೆ. ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೇನು ರಿಸ್ಕ್ ಅಂತ ಅನಿಸಲ್ಲ. ಇಷ್ಟ ಇಲ್ಲ ಅಂದಿದ್ರೆ ಮೇ ಬಿ ರಿಸ್ಕ್ ಅಂತ ಅನ್ನಿಸ್ತಿತ್ತು ಅನಿಸುತ್ತೆ. ಸೊ ಎಲ್ಲ ನನ್ನ ವಿಡಿಯೋ ನೋಡ್ತಿರೋ ಅಂತಹ ವುಮೆನ್ಸಿಗೆ ನಾನು ಹೇಳೋ ಅಂತಹ ಒಂದು ಮಾತೇನು ಅಂತ ಅಂದರೆ, ಸಾಧ್ಯವಾದಷ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾಗ ನಾವು ಕೂಡ ತುಂಬ ಹ್ಯಾಪಿಯಾಗಿರ್ಬೋದು ಅಂತ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಮತ್ತು ಎಲ್ಲರೂ ಕೂಡ ಅದೇ ಸಜೆಸ್ಟ್ ಮಾಡ್ತಾರೆ. ನನಗೆ ಕೇಳಿದಾಗ ನಮ್ಮ ಅಮ್ಮನೂ ಹಾಗೆ ಹೇಳೋರು, ನೀನು ವರ್ಕ್ ಮಾಡಬೇಕು, ಇಷ್ಟು ದಿನ ಓದಿಸಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ನೀವು ಅಷ್ಟೇ ಸಾಧ್ಯವಾದಷ್ಟು ನಿಮ್ಮ ಟೈಮಲ್ಲಿ ನೀವು ಫ್ರೀ ಇದ್ದಾಗ ಐಡಲ್ ಆಗಿರಬೇಡಿ, ಏನಾದರೂ ಒಂದು ಆಕ್ಯುಪೈ ಮಾಡ್ಕೊಳ್ಳಿ. ಸೊ ಏನಂತ ಅಂದರೆ, ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ, ಗೊತ್ತಾ. ಸೊ ನಮ್ಮ ತಲೆಗೆ ಏನಾದರೂ ಕೆಲಸ ಇಲ್ಲ ಅಂತ ಅಂದಾಗ ಸುಮ್ಮನೆ ಏನೇನೋ ನೆಗೆಟಿವ್ ಥಿಂಕ್ ಮಾಡೋಂಗಾಗುತ್ತೆ, ಗಾಸಿಪ್ಸ್ ಮಾತಾಡೋಂಗಾಗುತ್ತೆ, ಕಾಲ್ ಮಾಡೋಂಗಾಗುತ್ತೆ, ಆ ಥರದ್ದೆಲ್ಲ ಅನಿಸ್ತಾ ಇರುತ್ತಲ್ವ. ಅದೆಲ್ಲದು ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ನೀವು ನಿಮ್ಮ ಲೈಫ್ನ ತುಂಬ ಬ್ಯುಸಿಯಾಗಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ. ನಾನು ನನ್ನ ಫ್ಯಾಮಿಲಿ ಅಂತ ಪ್ರಿಯಾರಿಟಿ ಕೊಟ್ಟರೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಲೈಫ್ ತುಂಬಾ ಶಾರ್ಟ್ ಆಗಿರುತ್ತೆ. ಅದನ್ನು ಸ್ವೀಟಾಗಿ ನಾವು ಲೈಫ್ನ ಲೀಡ್ ಮಾಡೋಣ. ಇರೋದೊಂದು ಜೀವನದಲ್ಲಿ ಎಲ್ಲರೂ ಖುಷಿಯಾಗಿರೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯೂಟ್ಯೂಬ್ ಮಾಡೋಕ್ಕೆ ಮೇಡಮ್ ನೀವು ಕ್ಯಾಮ್ರಾ ಯೂಸ್ ಮಾಡ್ತೀರಾ, ತುಂಬ ಇನ್ವೆಸ್ಟ್ ಮಾಡಬೇಕಾ ಅಂತ ಕೇಳ್ತಾ ಇರೋರಿಗೆ ಈ ಒಂದು ಆನ್ಸರು. ನಾನು ಫಸ್ಟು ಯೂಟ್ಯೂಬ್ ಮಾಡೋದಕ್ಕೆ ಚಿಕ್ಕದು ಒಂದು 800 ರೂಪೀಸ್ ಕೊಟ್ಟು ಒಂದು ಸ್ಟ್ಯಾಂಡ್ ತೊಗೊಂಡೆ. 4.5 to 5,000 ಕೊಟ್ಟು ಒಂದು ರಿಂಗ್ ಲೈಟ್ ತೊಗೊಂಡೆ. ಹಳೆಯದು ನನ್ನ ಹತ್ರ ಈ ಫೋನ್ ಇತ್ತು. ಈ ಫೋನಿಂದ ನಾನು ಆಲ್ಮೋಸ್ಟ್ 50,000 ಫಾಲೋವರ್ಸ್ ಆಗೋ ತನಕ ಇದೇ ಫೋನಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಶಾರ್ಟ್ ಅಪ್ಲಿಕೇಶನ್ ಬರುತ್ತಲ್ವ, ಅದರಲ್ಲಿ ವೀಡಿಯೋಸ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಮೇಯ್ನ್ ಏನಂತ ಅಂದರೆ, ರಿಂಗ್ ಲೈಟ್ ಇರೋದ್ರಿಂದ ಯಾವ ಕಡೆ ಫೋನ್ ಇಟ್ಕೊಂಡ್ರು ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸೊ ನಾನು ಯಾವುದೇ ರೀತಿ ಯೂಟ್ಯೂಬ್ ಮಾಡೋಕ್ಕೆ ಏನೂ ಇನ್ವೆಸ್ಟ್ ಮಾಡಿಲ್ಲ, ನಾನು ಫೋನಲ್ಲೇ ಮಾಡಿದ್ದೀನಿ. ಸೊ ನೀವು ಅಷ್ಟೇ ಸ್ಟಾರ್ಟಿಂಗ್ ಒಂದು ಒಳ್ಳೆ ಫೋನ್ ಇದ್ದರೆ ಸಾಕು. ಅದಕ್ಕೆ ಅದರಲ್ಲಿ ಕ್ಲಾರಿಟಿ ಇಲ್ಲ ಅಂತಂದರೆ ರಿಂಗ್ ಲೈಟ್ ಇಟ್ಕೊಳ್ಳಿ, ಅದರಿಂದ ವೀಡಿಯೋಸ್ ಮಾಡಿ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ಇವಾಗ ಏನಂತ ಅಂದರೆ, ನನಗೆ ಲಾಸ್ಟ್ ಇಯರು ನನ್ನ ಮಗಳಿಗೂ ಕೂಡ ಯೂಟ್ಯೂಬ್ ಸೋಷಲ್ ಮೀಡಿಯಾ ಬಗ್ಗೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ಬರ್ಸಿದ್ರು ಸ್ಕೂಲಲ್ಲಿ. ಸೊ ಇವಾಗ ನೆಕ್ಸ್ಟ್ ಎಲ್ಲ ಹೆಂಗಾಗುತ್ತೆ ಅಂತ ಅಂದರೆ, ಸೋಷಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ದು ಕೂಡ ಒಂದು ಜಾಬ್ ಥರನೇ ರೆಕಗ್ನೈಸ್ ಮಾಡ್ತಾರೆ. ಸೊ ಹಾಗಾಗಿ ಯಾರೇ ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅದ್ರ ಬಗ್ಗೆ ಅದರದ್ದೇ ಆದಂತಹ ಕ್ಲಾಸಸ್ ಇರುತ್ತೆ, ವೀಡಿಯೋಸ್ ಇರುತ್ತೆ. ನಾನಂತೂ ಪ್ರತಿದಿನ ವೀಡಿಯೋಸ್ ನೋಡ್ತಾ ಇದ್ದೆ.
ಹೌ ಟು ಸ್ಟಾರ್ಟ್ ಯೂಟ್ಯೂಬ್, ಹೌ ಟು ಅರ್ನ್ ಫ್ರಮ್ ಯೂಟ್ಯೂಬ್, ಮತ್ತು ಯೂಟ್ಯೂಬ್ನ ಹೇಗೆ ಮಾನಿಟೈಸ್ ಮಾಡೋದು, ಯೂಟ್ಯೂಬಿಂದ ಎಷ್ಟು ಡಾಲರ್ಸ್ ಬಂದರೆ ಇರುತ್ತೆ, ಏನಾದರೂ ಸೆಟ್ಟಿಂಗ್ಸ್ ಗೊತ್ತಾಗಲಿಲ್ಲ ಅಂದರೆ ಪ್ರತಿಯೊಂದು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೇ ಕಲ್ತಿದ್ದೀನಿ. ಆ್ಯಂಡ್ ಕೆಲವ್ರ ಸಜೆಷನ್ನ ಕೂಡ ಕೇಳ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ಅವ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀರಾ, ಅದೇ ಯೂಟ್ಯೂಬ್ ಮಾಡೋರಿಗೆ ಅಂತಲೇ ಕೆಲವ್ರು ವೀಡಿಯೋಸ್ ಮಾಡಿ ಹಾಕಿರ್ತಾರೆ, ಅಂಥ ವೀಡಿಯೋಸ್ನ ನೋಡಿ ಆವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ಫೋನ್ ಇದು, ಆ್ಯಂಡ್ ಸೆಕೆಂಡ್ ಫೋನ್ ಇದು, ಆ್ಯಂಡ್ ಥರ್ಡ್ ಫೋನ್ ನಂದು ಆರೆಂಜ್ ಕಲರು, ಬೇರೆ ವೀಡಿಯೋದಲ್ಲಿ ನೋಡಿರ್ತೀರ ಅನ್ಸುತ್ತೆ. 17 Pro Max ಏನಿದೆ ಆ ಫೋನಲ್ಲಿ ನಾನು ಇವಾಗ ಪ್ರೆಸೆಂಟ್ ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ ನನ್ನ ಯೂಟ್ಯೂಬಿಗೆ ನಾನು ಇನ್ವೆಸ್ಟ್ ಮಾಡಿರೋದು. ಅದು ಬಿಟ್ಟರೆ ಒಂದು ಮ್ಯಾಕ್ ಬುಕ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಒಂದು ಫೋನಲ್ಲೇ ಸ್ಟಾರ್ಟ್ ಮಾಡಿ, ಸ್ವಲ್ಪ ನಿಮಗೆ ಕಾನ್ಫಿಡೆಂಟ್ ಬಂದಾಗ ಇನ್ವೆಸ್ಟ್ ಮಾಡಿ ಕ್ಯಾಮ್ರಾಗೆ ಎಲ್ಲ. ಆ್ಯಂಡ್ ಯೂಟ್ಯೂಬಿಂದ ಎಷ್ಟು ಲಕ್ಷ ದುಡ್ದಿದ್ದೀರಾ, ಆ್ಯಂಡ್ ಎಷ್ಟು ಪ್ರಮೋಷನ್ ಮಾಡ್ತೀರಾ, ಎಷ್ಟೊಂದು ದುಡ್ಡು ತೊಗೊಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ. ಆ್ಯಂಡ್ ನಾನು ಪ್ರಮೋಷನ್ ಮಾಡ್ತೀನಲ್ವಾ, ಕೆಲವೊಂದು ತುಂಬ ಜನಕ್ಕೆ ನಾನು ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ನನಗೆ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಟ್ಟು ನನಗೆ ಮುಖಭಂಗನೂ ಕೂಡ ತುಂಬ ಜನದ ಹತ್ರ ಆಗಿದೆ. ಲೈಕ್ ಏನಂತ ಅಂದರೆ ನಮಗೊಂದು ವ್ಯಾಲ್ಯೂನೇ ಕೊಡಲ್ಲ. ನಾನು ಅವ್ರು ಸ್ಟಾರ್ಟಪ್ ಬಿಸ್ನೆಸ್ ಮಾಡಿರ್ತಾರೆ, ಆ್ಯಂಡ್ ನಮ್ಮೂರವರು, ಅಕ್ಕಪಕ್ಕದೂರವರು, ನಮಗೆ ಗೊತ್ತಿರೋರು, ಮತ್ತು ಅವ್ರು ಯಾರೋ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಅನ್ನೋ ಥರ ಇಂಟೆನ್ಷನಿಂದ ಮಾಡಿಕೊಟ್ಟಿರ್ತೀನಿ, ಆಯಿತಾ. ಸೊ ನಮಗೊಂದು ಗ್ರ್ಯಾಟಿಟ್ಯೂಡೇ ಕೊಡಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ನನಗೆ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಫ್ರೀಯಾಗಿ ಏನನ್ನೂ ವೀಡಿಯೋಸ್ ಮಾಡಿಕೊಡ್ಬಾರ್ದು. ಫ್ರೀಯಾಗಿ ಮಾಡಿಕೊಟ್ರೆ ನಮ್ಮ ವ್ಯಾಲ್ಯೂನೇ ಕಮ್ಮಿ ಆಗುತ್ತೆ ಅಲ್ವಾ. ಅವ್ರೇನು ಫ್ರೀಯಾಗಿ ಬಂದು ವೀಡಿಯೋ ಮಾಡಿಕೊಡ್ತಾರೆ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರಲ್ವ. ಸೊ ಹಾಗಾಗಿ ಇವಾಗ ಯಾರಿಗೆ ವೀಡಿಯೋ ಮಾಡಿಕೊಡ್ಬೇಕು ಅಂತ ಅಂದ್ರೂ ಒಂದು ಫಿಕ್ಸ್ಡ್ ಅಮೌಂಟ್, ಅವ್ರಿಗೆ ಅಫೋರ್ಡಬಲ್ ಮಾಡೋಕ್ಕಾಗೋಷ್ಟು ಅಮೌಂಟ್ನ ತೊಗೊಬೇಕು ಅಂತ ಹೇಳಿಬಿಟ್ಟು ಇತ್ತೀಚೆಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟೆಲ್ಲ ತುಂಬ ಫ್ರೀಯಾಗಿ ವೀಡಿಯೋಸ್ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಜನ ಗ್ರ್ಯಾಟಿಟ್ಯೂಡು ಕೂಡ ಇಟ್ಕೊಂಡಿದ್ದಾರೆ, ಬಟ್ ತುಂಬ ಜನ ಖಂಡಿತವಾಗ್ಲೂ ಇಟ್ಕೊಂಡಿಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟು ಲಕ್ಷ ದುಡ್ಡು ಬಂತ ನಿಮಗೆ, ಯೂಟ್ಯೂಬ್ ದುಡ್ಡಿಂದನೇ ನೀವು ಇಷ್ಟು ಶೋಕಿಯಾಗಿರೋದ ಅಂತ. ಆ್ಯಂಡ್ ನನ್ನ ವೀಡಿಯೋಸ್ನ ಫಸ್ಟಿಂದನೂ ನೋಡ್ತಾ ಇರೋರಿಗೆ, ಆ್ಯಂಡ್ ನನ್ನ ಬಗ್ಗೆ ಗೊತ್ತಿರೋರಿಗೆ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ನಾನು ಹೇಗಿದ್ದೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಸೊ ಅಂಥವ್ರು ಯಾರೂ ನೆಗೆಟಿವ್ ಕಮೆಂಟ್ ಪಾಸ್ ಮಾಡಲ್ಲ. ಸೊ ಇವಾಗ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಹೇಗಿದ್ದೆ ಅದೇ ಥರ ಈಗಲೂ ಕಂಟಿನ್ಯೂ ಆಗಿನೇ ಹೋಗ್ತಾ ಇದೆ. ಯಾವುದೇ ರೀತಿ ಯೂಟ್ಯೂಬ್ ದುಡ್ಡಿಂದ ಲೈಫ್ ಸ್ಟೈಲ್ ಅಂತೂ ಖಂಡಿತ ಚೇಂಜ್ ಆಗಿಲ್ಲ. ಕೆಲವೊಂದು ಯೂಟ್ಯೂಬಿಂದ ಅರ್ನ್ ಮಾಡಿರೋವಂಥದ್ದು, ಪ್ರಮೋಷನಿಂದ ಅರ್ನ್ ಮಾಡಿರೋವಂಥದ್ರಲ್ಲಿ ಕೆಲವೊಂದೊಂದು ತುಂಬ ಅದು ಮೋನ್ ಬೇಡ, ತೊಗೊಳಕ್ಕಾಗಲ್ಲ, ಏನಕ್ಕೆ ನಿನಗೆ ಅಂತ ಅಂದಿರುವಂತಹ ಕೆಲವೊಂದು ವಸ್ತುಗಳನ್ನ ನಾನು ಅರ್ನ್ ಮಾಡಿದ್ದೀನಿ, ನನಗಿದು ಇಷ್ಟ ಇದೆ ಅಂತ ಪರ್ಚೇಸ್ ಮಾಡಿರ್ತೀನಿ, ಇಲ್ಲ ಅಂತ ಅಲ್ಲ. ಆ್ಯಂಡ್ ಯೂಟ್ಯೂಬಿಂದ ಹೇಗೆ ಅಂತ ಅಂದರೆ, ಪ್ರತಿ ತಿಂಗಳು ವೀಡಿಯೋಸ್ ಚೆನ್ನಾಗಿ ಹಾಕಿದಾಗ ಅಮೌಂಟ್ ಚೆನ್ನಾಗಿ ಬರುತ್ತೆ, ಹಾಕ್ತಾ ಇದ್ದಾಗ ಅಮೌಂಟ್ ಬರ್ತಾ ಇರಲಿಲ್ಲ. ಸೊ ನಾನು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನನಗೆ ಖಂಡಿತವಾಗ್ಲೂ ತುಂಬ ಜಾಸ್ತಿ ಅಮೌಂಟ್ ಅಂತೂ ಬಂದಿಲ್ಲ. ನಾನು ಅಮೌಂಟ್ ನನಗೆ ಅರ್ನ್ ಮಾಡಿರೋದು ಅಂತಂದರೆ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿರ್ತೀನಲ್ವ, ಆ ಬ್ರ್ಯಾಂಡಿಂದ ಕೆಲವೊಂದು ಪ್ರಮೋಷನ್ಸಿಂದ ನಾನು ಅರ್ನ್ ಮಾಡಿರ್ತೀನಿ ಅಷ್ಟೇ. ಎಲ್ಲ ಬ್ರ್ಯಾಂಡ್ಸು ಕೇಳಿದ ತಕ್ಷಣ ದುಡ್ಡು ಕೊಡಲ್ಲ. ಆ್ಯಂಡ್ ಏನಂತಂದರೆ, ನಾನು ಇವತ್ತು ಆ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿ ಇವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಅಂತ ಅಂದರೆ ನನಗೆ ಇವತ್ತೇ ದುಡ್ಡು ಕೊಡ್ತಾರಲ್ಲ. ನನಗೆ ಆ ದುಡ್ಡು ಬರೋದು 15 ಡೇಸ್ ಆಗ್ಬೋದು, 20 ಡೇಸ್ ಆಗ್ಬೋದು, 30 ಡೇಸು, 45 ಡೇಸು, 60 ಡೇಸು, ಇಷ್ಟು ದಿನ ಕಳೀತಾರೆ, ಆಯಿತಾ. ನಾನು ವೀಡಿಯೋ ಮಾಡಿ ಹಾಕಿದ್ದಲ್ದೇ ಅವ್ರ ಹತ್ರ ಪೇಮೆಂಟ್ ಆಗಿಲ್ಲ ಅಂತ ಕೇಳಬೇಕು, ಮೇಲ್ ಹಾಕಬೇಕು, 45 ಡೇಸ್ ಆಯಿತು ಅಂತ ರಿಮೈಂಡ್ ಮಾಡಬೇಕು, ಅವ್ರು ಕಾಲ್ ಪಿಕ್ ಮಾಡಲ್ಲ, ಮೆಸೇಜಿಗೆ ರೆಸ್ಪಾನ್ಸ್ ಮಾಡಲ್ಲ. ಇಷ್ಟೆಲ್ಲ ಸರ್ಕಸ್ ಇರುತ್ತೆ. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ, ಪ್ರಮೋಷನ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿಬಿಟ್ಟು ಅರ್ನ್ ಮಾಡ್ತಾ ಇರೋದು. ಆ್ಯಂಡ್ ಹೋಪ್ ನಿಮಗೆ ಈ ಒಂದು Q&A ಕ್ವೆಶನ್ ಆ್ಯಂಡ್ ಆನ್ಸರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾವುದಾದ್ರೂ ಕ್ವೆಶನ್ನ ಸ್ಕಿಪ್ ಮಾಡಿದರೆ ನೀವು ಕಮೆಂಟ್ ಹಾಕಿ, ಆ ಕಮೆಂಟಲ್ಲಿ ನನಗೆ ಕಂಫರ್ಟಬಲ್ ಆಗಿದ್ದರೆ ನಾನು ಅದರಲ್ಲಿ ರಿಪ್ಲೈ ಮಾಡ್ತೀನಿ, ಆಯಿತಾ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.